ಮಾಜಿ ಸಂಸದರು ರಮೇಶ್ ಕತ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಈ ರೈತರ ಗೋಳು ಅನ್ನುವಂಥದ್ದು ಹೇಳತ್ತಿರೋದು, ಸೊ ಪ್ರತಿ ಬಾರಿ ಕೂಡ ಯಾವುದೇ ಸರ್ಕಾರ ಬಂದರೂ ನೀವು ಹೇಳ್ತಾ ಇದ್ದೀರಾ ಎಲ್ಲಾ ಸರ್ಕಾರವೂ ಕೂಡ ರೈತರ ಪರವಾಗಿ ದನಿ ಎತ್ತಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾವ ಸರ್ಕಾರ ಬಂದರೂ ಹೋದ್ರೂ ರೈತರಿಗೆ ಒಂದು ಬೇಕಾದಂತಹ ಫೆಸಿಲಿಟೀಸ್ ಆಗಿರ್ಬೋದು, ಪರಿಹಾರಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಯಾವುದು ಸಿಗ್ತಾ ಇಲ್ಲ. ಸೊ ಇವಾಗ ನೀವು ಅವರ ಪರವಾಗಿ ದನಿ ಎತ್ತುತ್ತಾ ಇದ್ದೀರಾ. ನಮಸ್ಕಾರ ಅಕ್ಕ. ಇವತ್ತು ಹುಕ್ಕೇರಿಯಲ್ಲಿ ರಾಜ್ಯ ರೈತ ಸಂಘಟನೆಯವರು ಅಧ್ಯಕ್ಷರು ಕೂಡಿ ಹಮ್ಮಿಕೊಂಡಿರ್ತಕ್ಕಂಥ ರೈತ ಪ್ರತಿಭಟನೆ ಸಂಪೂರ್ಣವಾಗಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ಜನರ ಬೆಂಬಲ ಇದೆ. ವಾಸ್ತವವಾಗಿ ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಗಳಿಗೆ ಅಥವಾ ಅಧಿಕಾರಿಗಳಿಗೆ ಅಥವಾ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತಾನೆ ಏನಂದ್ರೆ, ಇವತ್ತು ದೇಶದ ಬೆನ್ನೆಲುಬು ರೈತರು ಅಂತಾರೆ. ಆದ್ರೆ ರೈತರಿಗೆ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಯಾವ ಸರ್ಕಾರದವರು ಗಮನ ಕೊಡ್ತಾ ಇಲ್ಲ. ನಿಜ ನಿಜ. ಉದಾಹರಣೆಗೆ ಹೇಳ್ಬೇಕಂದ್ರೆ 1985ರಲ್ಲಿ ದಿವಂಗತ ಮಲ್ಲಾರಗೌಡ ಪಾಟೀಲ್ ಕಾಂಗ್ರೆಸ್ ಇಂದ ಆಯ್ಕೆಯಾಗಿ ಕುರುಣಿ ಮತ್ತು ಕೋಸರಿ ಯಾತ ನೀರಾವರಿಗಳನ್ನು ಮಾಡಿದ್ರು. ಈಗ 40 ವರ್ಷ ಆದ್ರೂ ಆ ಕಾಲುವೆಯಲ್ಲಿಯೇ ಹೋಳು ಎತ್ತುವಂತ ಕೆಲಸ ಅಥವಾ ರಿಪೇರಿ ಮಾಡುವಂತ ಕೆಲಸ ಅಥವಾ ಮೋಟರ್ಗಳನ್ನು ರಿಪೇರಿ ಮಾಡುವಂತ ಕೆಲಸ ಇನ್ನೂವರೆಗೆ ಆಗಿಲ್ಲ. ಇದು ಒಂದು. ಎರಡನೇದು, ಇನ್ನೊಂದು ದಡ್ಡಿ ನಾಗನೂರ್ ಮತ್ತು ರುಸ್ತುಂಪುರ್ ಯಾತ ನೀರಾವರಿಯನ್ನ ಇವತ್ತು ದಿವಂಗತ ಮಹಾಜನ್ ಶೆಟ್ಟಿ ಅಂತ ಆಗಿನ ಶಾಸಕರು ಮಾಡಿದ್ರು. ಅದನ್ನು ಸಹಿತ ಮಾಡಿ ಈಗ 40 ವರ್ಷ ಆಯ್ತು. ಬಟ್ ಅದಕ್ಕೂ ಇವತ್ತು ದಿವಸ ಅದೇ ಪರಿಸ್ಥಿತಿ. ಅದರ ನಂತರ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ಇವತ್ತು ಸಾಕಷ್ಟು 19 ಕೆರೆಗಳನ್ನ ಮತ್ತು 22 ಕೆರೆಗಳನ್ನ ನೀರನ್ನ ತುಂಬಿಸುವಂತ ಕೆಲಸ, ಜೊತೆಗೆ ಸುಲ್ತಾನ್ಪುರ್ ಸಂಗಮ್ ಬ್ಯಾರೇಜ್ದಿಂದ ನೀರನ್ನ 5 ಬ್ಯಾರೇಜ್ಗಳಿಗೆ ತುಂಬುವಂತ ಕೆಲಸ, ಜೊತೆಗೆ ಕೊಟಬಾಗಿ ಯಾತ ನೀರಾವರಿ, ಅದರ ಜೊತೆಗೆ ಇವತ್ತು ಈ ಒಂದು ಭಾಗದಲ್ಲಿ ಇರ್ತಕ್ಕಂತ ಒಂದು ಮಲ್ಲಿಕಾರ್ಜುನ ಯಾತ ನೀರಾವರಿ ಯೋಜನೆಯನ್ನು ಕೈಗೊಳ್ಳುವ ಸಲುವಾಗಿ ಸಾಕಷ್ಟು ಸಲ ಇವತ್ತು ಸರ್ಕಾರ ಗಮನಗಳನ್ನು ಸೆಳೆದರೂ ಸಹಿತ ಅದ್ರ ಬಗ್ಗೆ ಲಕ್ಷ್ಯನ ವಹಿಸ್ತಾ ಇಲ್ಲ. ಈಗ ಏನಾಗಿದೆ ಅಕ್ಕ ಅವ್ರೆ, ಎಲ್ರಿಗೂ ಅಧಿಕಾರ, ನಾ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ಸರ್ಕಾರ ಹೇಗ್ ಬರಬೇಕು, ನಾನು ಕುರ್ಚಿ ಮೇಲೆ ಹೆಂಗ್ ಕುಂಡಿರ್ಬೇಕು, ಆ ಒಂದು ವಿಚಾರದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ರೈತರ ತಲೆ ಮೇಲೆ ಕಾಲಿಟ್ಟು ರಾಜಕಾರಣ ಮಾಡುವಂತ ವ್ಯವಸ್ಥೆ. ನಾನು ಒಬ್ಬ ಮಾಜಿ ಲೋಕಸಭಾ ಸದಸ್ಯನ ಅಂತ ಮಾತಾಡ್ತಾ ಇಲ್ಲ, ಅಥವಾ ನಾನು ಒಬ್ಬ ರೈತನ ಮಗನಾಗಿ ಮಾತಾಡ್ತಾ ಇದ್ದೀನಿ. ನಾನು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಇವೆಲ್ಲವನ್ನು ವಿಚಾರಗಳನ್ನು ನೋಡ್ಕೊಂಡಾಗ ನಾನು 9 ರಿಂದ 14ರವರೆಗೆ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದೆ. ಅವಾಗೂ ಸಹಿತ ನಾನು 5 ವಿಷಯಗಳನ್ನ ಹೇಳಿದ್ದೀನಿ. ಒಂದು, ಫುಲ್ ಫ್ರೀ ಮೆಡಿಕೇಶನ್ ಏನಿದೆ, ಹುಟ್ಟಿದಂತ ಮಗು ಕೊನೆಯವರೆಗೆ ಜೀವಂತಿರುವವರೆಗೆ ಅದನ್ನ ಫುಲ್ಲಿ ಮೆಡಿಕಲ್ ಫ್ರೀ ಮಾಡಿ. ಇದು ಒಂದು. ಎರಡನೇದು, ಫ್ರೀ ಎಜುಕೇಶನ್ ಮಾಡ್ರಿ. LKG ಇಂದ IAS ವರೆಗೆ ಕಲಿಯುವವರೆಗೆ ನೀವು ಫ್ರೀ ಎಜುಕೇಶನ್ ಮಾಡಿ. ಇದು ಮುಖ್ಯವಾಗಿ ನಮ್ಮ ರೈತರ ಪಾಕೆಟ್ ಮೇಲೆ ಬೀಳುವಂತ 2 ಮುಖ್ಯವಾಗಿರ್ತಕ್ಕಂಥ ಪ್ರೆಷರ್ಸ್. ನಿಜ ನಿಜ. ಇದರಿಂದ 50% ಪ್ರೆಷರ್ ನಮಗೆ ಮುಗಿದು ಹೋಗುತ್ತೆ, ಡೌನ್ ಆಗುತ್ತೆ. ಇನ್ ರಿಮೈನಿಂಗ್ ನಾನು ಏನ್ ಹೇಳಿದೆ, ಈಗ ರೈತರ ಹೊಲಕ್ಕೆ ನೀರ್ ತಂದು ಕೊಡ್ರಪ್ಪ ನೀವು. ಬಾಕಿದ್ ನಿಮ್ಗೆ ಆ ಪಾಯ ಈ ಪಾಯ ಏನು ಬೇಕಾಗಿಲ್ಲ, ನೀವು ನೀರು ನಮ್ಮ ಹೊಲಕ್ಕೆ ನೀರು ತಂದು ಕೊಡ್ರಿ. ಅದನ್ನ ಕೆರೆ ಮಾಡ್ತಿರೋ ಕೆನಾಲ್ ದಿಂದ ಮಾಡ್ತಿರೋ ಹೇಗ್ ಮಾಡ್ತೀರಿ ಮಾಡ್ರಿ, ನೀರನ್ನು ಕೊಡ್ರಿ. ನಮ್ ನೀರ್ ಬಿಟ್ಟು ಬೇರೆ ಏನ್ ಬೇಡ ರೈತರಿಗೆ. ಇದು 3ನೇದ್ದು. 4ನೇದ್ದು, ಅವ್ ಏನ್ ಕಾಟನ್ ಬೆಳಿತಿದ್ರೆ ಅವನು ಕಂಪ್ನಿ ಟಿ-ಶರ್ಟ್ ಕಂಪ್ನಿಗೆ ಅವನು ಟ್ಯಾಪ್ ಮಾಡ್ಬಿಡಿ. ಅವನು ಶೇಂಗಾ ಕಡಲೆಕಾಳು ಬೆಳಿತಿದ್ರೆ ಅವನ್ನ ಶೇಂಗಾ ಅದು ಎಣ್ಣೆ ತೆಗಿಯುವಂತ ಕಂಪ್ನಿಗೆ ಟ್ಯಾಪ್ ಮಾಡಿ. ಅವನು ಏನ್ ಬೆಳಿತಾ ಇದ್ದಾನೆ ಆ ಪ್ರಾಡಕ್ಟ್ ಕಂಪ್ನಿಗೆ ಅವ್ನು ಟ್ಯಾಗ್ ಮಾಡ್ಬಿಟ್ರೆ ರೆಡಿಕಿನ ಏಜೆನ್ಸಿಗಳೆಲ್ಲ ಹೋಗ್ತವೆ. ಅದೇ ಕಂಪ್ನಿಯವರು ಒಳ್ಳೆಯ ಬೀಜ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಒಳ್ಳೆಯ ಗೊಬ್ಬರ ಕೊಡ್ತಾರೆ, ಅಥವಾ ಅದಕ್ಕೆ ಏನ್ ಸಲಹೆ ಸೂಚನೆ ಬೇಕು ಎಲ್ಲ ಕೊಡ್ತಾರೆ. ಬೆಳೆದಂತ ಬದುಕನ್ನ ವೈಜ್ಞಾನಿಕ ರೇಟ್ನಲ್ಲಿ ತಗೊಂಡು ಹೋಗಿ ತಮ್ಮ ಖರ್ಚನ್ನೆಲ್ಲ ತಕೊಂಡು ಉಳಿಕಿದ್ದನ್ನ ರೈತರ ಖಾತೆಗೆ ಜಮಾ ಮಾಡ್ತಾರೆ. ಇದನ್ನು 4. 5ನೇದ್ದು, ಇವತ್ತು ವಿದ್ಯುತ್ ಅನ್ನ ಫ್ರೀ ಕೊಡ್ತಾ ಇದ್ರೆ ಅದನ್ನ ಮುಂದುವರಿಸಿ. ಇವು 5 ವಿಷಯಗಳಂದ್ರೆ ಯಾವ ಸರ್ಕಾರನು ಈ ಕಡೆ ಗಮನ ಕೊಡ್ತಾ ಇಲ್ಲ. ರೈತರಿಗೆ ಏನ್ರಿ ಇವತ್ತು ಮಾನ ಮರ್ಯಾದೆಯನ್ನು ಬಿಟ್ಟು ಇವತ್ತು ವಿಶೇಷವಾಗಿ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರು ಉತ್ತರ ಕರ್ನಾಟಕ ಬರೀ ಕೇವಲ ಹೇಳ್ತಾರೆ ಸರ್ಕಾರದ ನಡೆ ಕೃಷ್ಣೆಯ ಕಡೆ. ಕೇವಲ ಇವತ್ತು ಕಾವೇರಿಯನ್ನ ಕೊಂಡಾಡ್ತಾರೆ, ಕಾವೇರಿ ನಮ್ ತಾಯಿ, ಅದರಲ್ಲಿ 2 ಮಾತಿಲ್ಲ.
ಹ್ಮ್ 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 ಕಾವೇರಿ ಕೃಷ್ಣ ಇವೆರಡು ನಮ್ಮ ಕರ್ನಾಟಕದ ಕಣ್ಣುಗಳು. ಹ್ಮ್ 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 ಈ ಕಾವೇರಿ ಮತ್ತು ಕೃಷ್ಣ ಎರಡೂ ಕಣ್ಣುಗಳಿಗೆ ಇವತ್ತು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ಆದ್ರೆ ಹ್ಮ್ 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 ಉತ್ತರ ಕರ್ನಾಟಕ ಜನ ಸುಮ್ಮನೆ ಇರೋದಿಲ್ಲ. ಓಕೆ. ಅದಕ್ಕಾಗಿ ಇವತ್ತು ರೈತ ಸಂಘದ ಹೋರಾಟಗಾರರು ಅವ್ರ ಅಧ್ಯಕ್ಷರು ಕೂಡಿ ಇವತ್ತು ಉತ್ತರ ಕರ್ನಾಟಕದ ಕನಸುಗಾರ ಹ್ಮ್ 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 ನನ್ನ ಹಿರಿಯ ಸಹೋದರ ದಿವಂಗತ ಉಮೇಶನ ಕತ್ತಿಯವರ ಮತಕ್ಷೇತ್ರದಿಂದ ಸಹಿತ ಈ ನೀರಾವರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ನನಗೆ ಬಹಳ ಹೆಮ್ಮೆ ತಂದಿದೆ. ಹ್ಮ್ 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 ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹ್ಮ್ ಈ ಎಲೆಕ್ಷನ್ ಬಂದಾಗಷ್ಟೇ ಸರ್ಕಾರದ ನಡೆ ಕೃಷ್ಣ ಈ ಕಡೆ ಅನಬೇಡ್ರಿ. ಹ್ಮ್ 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 ಈ ಸುಮ್ನೆ ಅಧಿಕಾರಕ್ಕೆ ಬರುವಂತ ಪುಕ್ಕಟ್ಟೆ ಕಾರ್ಯಕ್ರಮ ಘೋಷಣೆ ಮಾಡಿ ರೈತರನ್ನ ಶೋಷಣೆ ಮಾಡಬೇಡ್ರಿ. ಹ್ಮ್ 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 ರೈತರಿಗೆ ನೀರು ಬೇಕು, ನೀರನ್ನು ಕೊಡ್ರಿ. ಆಲಮಟ್ಟಿ ಡ್ಯಾಮ್ ಅನ್ನ 5.25 ಮೀಟರ್ ಜಾಸ್ತಿ ಮಾಡಿ. ರೈಟ್ ರೈಟ್. ಸಿಕ್ಕಾಪಟ್ಟೆ ನೀರು ನಿಲ್ತದೆ. 13 ಲಕ್ಷ ಹೆಕ್ಟರ್ ನೀರಾವರಿ ಆಗ್ತದೆ. 100 ರಿಂದ 150 ಇವತ್ತು ಏತ ನೀರಾವರಿಗಳಾಗ್ತಾವ ಮತ್ ಸಾಕಷ್ಟು. ಈ ಭಾಗದಲ್ಲಿ ಸರಸನ 15 ರಿಂದ 20 ಲಕ್ಷ ಹೆಕ್ಟರ್ ನೀರಾವರಿ ಆಗುತ್ತೆ. ಓಕೆ. ಅದಕ್ಕೆ ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ರೈತರು ಇವತ್ತು ಅಧಿಕಾರಿಗಳು ಅರ್ಥ ಮಾಡ್ಬೇಕು, ಎಲ್ಲ ರೈತರ ಮಕ್ಕಳು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಇನ್ನೊಮ್ಮೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಅಧಿಕಾರಿಗಳು ವಿನಂತಿ ಮಾಡಿದ್ರೆ ಆದಷ್ಟು ಬೇಗ ಈ ಆಲಮಟ್ಟಿ ಡ್ಯಾಮ್ ಅನ್ನ ಎತ್ತರ ಮಾಡಿ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಉತ್ತರ ಕರ್ನಾಟಕ ರೈತರ ಪರವಾಗಿ ಹಾಗೂ ರಾಜ್ಯ ರೈತ ಸಂಘ ಮತ್ತು ಅಧ್ಯಕ್ಷರಿಗೆ ಸಹಿತ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತೀನಿ. ರೈಟ್. ರಮೇಶ್ ಗತಿ ಸರ್, ಧನ್ಯವಾದ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ. ಏನೆಲ್ಲ ಸಮಸ್ಯೆಗಳನ್ನ ಹೇಳಿದ್ರಿ, ಜೊತೆಗೆ ರೈತರ ಪರವಾಗಿ ದನಿ ಎತ್ತಿ ಹೋರಾಟವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಹೋರಾಟಕ್ಕೆ ಫಲ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.